ಬಿಕ್ಕಿ ಬಿಕ್ಕಿ ಅಳ್ತಿದ್ರು. ಅಂದರೆ ಅವ್ರಿಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಬಟ್ ಬಾಡಿಲೆಲ್ಲ ಶೇಕ್ ಆಗ್ತಿದೆ, ಕಣ್ಣಲ್ಲಿ ಕಣ್ಣೀರು ಹಾಗೆ ಬರ್ತಿದೆ. ನನಗೆ ಆ ಮೂಮೆಂಟ್ ಇವತ್ತಿಗೂ ಕೂಡ ಮರೆಯೋಕ್ಕಾಗಲ್ಲ. ನಮ್ಮಪ್ಪ ಐ ಸಿ ಯುವಲ್ಲಿ ಇದ್ದಿದ್ದು, ಅವ್ರು ಅತ್ತಿದ್ದು, ನಾನು ಹೇಳ್ತಿರೋ ಪ್ರತಿ ಮಾತಕ್ಕೂ ಕೂಡ ಅಳ್ತಿತ್ತು. ಮೇ ಬಿ ಅವ್ರಿಗೂ ತುಂಬ ನೋವಿರ್ತಿತ್ತು. ಇಬ್ಬರು ಹೆಣ್ಮಕ್ಳಿದ್ದಾರೆ, ಲೈಫಲ್ಲಿ ಏನು ಮಾಡಲಿಲ್ಲ ಅಂದರೆ ಅವ್ರನ್ನ ಸೆಟಲ್ ಮಾಡಲಿಲ್ಲ ಆದರೆ ಹೋಗ್ಬಿಡ್ತಿದ್ದೀನಿ ಅನ್ನೋ ಥಾಟ್ ಅವ್ರಿಗೆ ಇದ್ದೇ ಇರುತ್ತೆ ಪಕ್ಕ. ನಮ್ಮಪ್ಪನ ಐ ಸಿ ಯುಗೆ ಅಡ್ಮಿಟ್ ಮಾಡಿದ್ವಿ. ಆ ಟೈಮ್ನಲ್ಲಿ ನಮ್ಮಪ್ಪಂಗೆ ಅಂದರೆ ಕೋಮಾ ಸ್ಟೇಜ್, ಆಲ್ಮೋಸ್ಟ್ ಕೋಮಾದಲ್ಲೇ ಇತ್ತು, ಕಾನ್ಷಿಯಸ್ ಅಷ್ಟಿರಲಿಲ್ಲ. ಬಟ್ ಡಾಕ್ಟರು ನಿಮ್ಮ ಮಗಳು ಅಮೂಲ್ಯ ಬಂದಿದ್ದಾಳೆ ಅಂದಿದ ತಕ್ಷಣ ಹಿಂಗೆ ಕೈನ ಹಿಡ್ಕೊಂಡು ಹಿಂಗೆಲ್ಲ ಎದೆನ ನೇವರಿಸ್ಕೊತಾ ಇತ್ತು. ನಾನು ಆ ಮೂಮೆಂಟಲ್ಲೂ ನಮ್ಮ ತಂದೆಗೆ ಹೇಳಿದ್ದು ಒಂದೇ ಮಾತು, ನನಗೆ ಅವಾಗೇನು ಕೆಲಸ ಇರಲಿಲ್ಲ, ನಾನೇನು ವರ್ಕ್ ಮಾಡ್ತಿರ್ಲಿಲ್ಲ, ಬರೀ ಎಜುಕೇಷನ್ ಅಷ್ಟೇ. ಅಂದರೆ ಅವಾಗಿನ್ನೂ ಓದ್ತಾ ಇದ್ದಿದ್ದರಿಂದ ಆದರೂ ಏನೋ ಒಂಥರ ಬಂಡ ಧೈರ್ಯ ನನಗೆ ಮೊದಲಿಂದನೂ. ನಮಗೆ ಒಂದು ಏಜಿಗೆ ಬಂದು ತಂದೆ ಪ್ರೀತಿನ ನಾವೇನು ಅಂತ ನೋಡಿರ್ತೀವಿ. ಆ ಟೈಮಲ್ಲಿ ನಮಗೆ ತಂದೆನ ನಾವು ಕಳ್ಕೊಂಡ್ಬಿಟ್ರೆ ಫೀಲೇ ಒಂಥರ ಇರುತ್ತೆ. ಎಂಥ ಇಂಪಾರ್ಟೆಂಟ್ ಥಿಂಗ್ಸ್ನ ನಾವು ಲೈಫಲ್ಲಿ ಮಿಸ್ ಮಾಡೋಕೆ ಹೋಗ್ತಿದ್ದೀವಿ, ಅದೆಲ್ಲ ಹಂಗೆ ನೆನಪಾಗುತ್ತೆ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಎಗೈನ್ ನಮ್ಮ ಅಮ್ಮ ಮನೆಗೆ ಬಂದಿದೆ. ಯಾಕೆ ಅಂತ ಅಂದರೆ ಮುಂದೆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಮೊದಲಿಗೆ ನನ್ನ ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನನ್ನ ತಂಗಿ ಬೈಕೆ ಅಂತ ಅಂದ್ಬಿಟ್ಟು ಕಬ್ಬು ತಗೊ ಬಂದಿದ್ಲು. ಪಾಪ ಸಿಗಿಯೋಕ್ಕಾಗಿಲ್ಲ ಅವಳ ಕೈಲಿ, ಸುಮ್ಮನೆ ವೇಸ್ಟ್ ಮಾಡ್ತಿದ್ಲು. ನೋಡಿ ನನ್ನ ತಮ್ಮ ತಿಂತಾ ಕೂತಿದ್ದಾನೆ, ನನ್ನ ಮಗಳೂ ತಿಂತಾ ಇದ್ದಾಳೆ ನೋಡಿ. ಅವಳನ್ನು ತೋರಿಸ್ಬೇಕಂತ ಏಯ್ಯ ಅಂತೈತೆ, ಮೂಗಲ್ ಸುರಿತೈತೆ, ಬೈಲಿ ಕ್ಲೀನ್ ಮಾಡ್ತೀನಿ. ಅಷ್ಟೊಂದು ಇದಾಗಿಲ್ಲ ಕಣೋ ಕಬ್ಬು, ಗಟ್ಟಿ. ಅಪ್ಪ ಅಗಿಯಕ್ಕೆ ಆಗ್ತಿಲ್ಲ ಪಾಪ ನನ್ನ ತಂಗಿ, ಅದು ಹೆಂಗಾಗದ್ಲೋ ಕಾಣೆ. ನೋಡಿ ಗೈಸ್, ನಾನು ತಿಂತಾ ಇದ್ದೀನಿ. ಸ್ವೀಟ್ ಆಗೇನೋ ಇದೆ, ಬಟ್ ಕಡಿಯಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಐತೆ. ನನ್ನ ಮಗ್ಳಂತೂ ಜಬ್ಬಿ ಜಬ್ಬಿ ಇಡ್ತಾ ಇದ್ದಾಳೆ. ನಾನು ಬೇರೆ ಲಿಪ್ಸ್ಟಿಕ್ ಹಾಕ್ಬಿಟ್ಟಿದ್ದೀನಿ, ಸ್ಪ್ರೆಡ್ ಆಗ್ಬಿಟ್ರೆ ಅಂತ ಅಂದ್ಬಿಟ್ಟು ನಾನು ಅತಿಯಾಗಿ ಅಗಿಯಕ್ಕೆ ಹೋಗ್ತಾ ಇಲ್ಲ. ಸೂಪರ್. ನನ್ನ ತಮ್ಮ ಇಲ್ಲಿ ಕಬ್ಬನ್ನ ಪೀಸ್ ಮಾಡ್ತಾ ಇದ್ದಾನೆ. ಅಯ್ಯೋ, ಅದು ಬೆಂಡಾಗಿದೆ, ಬಿಡು ಮನ್ವಿತು, ಬೇಡ, ಸುಮ್ಮನೆ ತಿನ್ನಕ್ಕೂ ಆಗಲ್ಲ, ವೇಸ್ಟು. ಯಾಕಷ್ಟು ಎಫರ್ಟ್ ಆಗ್ತೀಯಾ ಗೈಸ್? ಯಾಕೆ ಗೊತ್ತಾ, ನಾನು ನಮ್ಮಮ್ಮ ಮನೆಗೆ ಬಂದಿರೋದು. ನಮ್ಮಪ್ಪ ಹಂಗೆ ಎಡೆ ಇಡ್ತೀವಿ, ಸೊ ಅದರಿಂದ ಬಂದೆ. ಧೂಪ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ನಮ್ಮ ಅಪ್ಪಂದು ಫೋಟೋ ಯಾವುದು ನಾವು ಇಲ್ಲಿ ತಂದು ಇಟ್ಕೊಂಡಿಲ್ಲ. ಪ್ರತಿ ವರ್ಷನೂ ಕೂಡ ನಾವು ಊರಿನಲ್ಲೇ ಹೋಗಿ ಎಡೆ ಇಡ್ತಿದ್ದು. ಬಟ್ ದಿಸ್ ಟೈಮ್ ನನ್ನ ತಂಗಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ನಮ್ಮಮ್ಮ ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಟ್ರಾವೆಲ್ ಮಾಡಿ ಮತ್ತೆ ಅವಳು ಅಡುಗೆ ಕುಕ್ಕಿಂಗ್ ಏನೂ ಮಾಡ್ತಾ ಇಲ್ಲ, ಅಂದರೆ ಸ್ಮೆಲ್ಲೇ ಆಗ್ತಾ ಇಲ್ಲ, ವಾಮಿಟ್ ಆಗಿಬಿಡುತ್ತೆ. ಸೊ ಅದರಿಂದ ಅವಳನ್ನ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ನಮ್ಮಮ್ಮ ಊರಿಗೆ ಹೋಗ್ತಾ ಇಲ್ಲ. ಸೊ ದಟ್ ಅದಕ್ಕೇನೆ ಇಲ್ಲೇನೇ ಎಡೆ ಇಡೋಣ ನಮ್ಮ ಅಪ್ಪಗೆ ಅಂತ ಅಂದ್ಬಿಟ್ಟು ಇಡ್ತಾ ಇದ್ದೀವಿ. ಯಾವ ವರ್ಷನೂ ಕೂಡ ಮಿಸ್ ಮಾಡಿಲ್ಲ. ಸೊ ಅದರಿಂದ ಇಡೋಣ ಇಲ್ಲೇನೆ ಅಂತ ನಮ್ಮಮ್ಮ ಹೇಳ್ತು. ಅದಕ್ಕೇನೆ ನಾನು ನಮ್ಮ ಮನೆಯಿಂದ ಬಂದೆ. ಪ್ರಿಪ್ರೇಷನ್ ಏನು ಮಾಡ್ತಿದ್ದೆ ಅಂತ ಗೊತ್ತಿಲ್ಲ, ತೋರಿಸ್ತೀನಿ ರೀ ಏನೇನು ಮಾಡ್ತಿದ್ದೆ ಅಂತ. ಅಮ್ಮ ಅಮ್ಮ ಏನು ಮಾಡಿದೀಯಾ ಸ್ಪೆಷಲ್ಲು? ಪಾಯಸ ಆಲ್ರೆಡಿ ಮಾಡ್ದಾ? ನೋಡಿ ಗೈಸ್, ವಡೆಗೆ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡೈತೆ ನಮ್ಮಮ್ಮ, ಇನ್ನೂ ತಟ್ಟಬೇಕು. ಇದೇನಿದೆ? ಇದೇನು ತರಕಾರಿದೇನೋ ಗೊಜ್ಜು ಮಾಡಿದೆ. ನಮ್ಮ ಅಪ್ಪಂಗೆ ಈ ಥರ ಐಟಮ್ಸ್ ಸಿಕ್ಕಾಪಟ್ಟೆ ಇಷ್ಟ, ಈ ಥರ ತರಕಾರಿ ಗೊಜ್ಜು, ಆಲೂಗಡ್ಡೆ ಪಲ್ಯ. ನೋಡಿ ಗೈಸ್, ಇಲ್ಲಿ ಪಾಯಸ ಮಾಡಿ ಇಟ್ಟೈತೆ. ನಮ್ಮಪ್ಪ ಅಷ್ಟೊಂದೇನು ಸ್ವೀಟ್ಸ್ ಏನು ಇಷ್ಟಪಡ್ತಿರ್ಲಿಲ್ಲ. ನಮ್ಮ ಅಪ್ಪಂಗೆ ಏನಂದರೆ ತುಂಡು, ಏನಮ್ಮ ತುಂಡು ಅಂತ ತಾನೆ ಅನ್ನೋದು, ಅಂದರೆ ನಾನ್ ವೆಜ್ ಪ್ರಿಯ, ಜಾಸ್ತಿ ನಾನ್ ವೆಜ್ ಲೈಕ್ ಮಾಡ್ತಿತ್ತು. ದಿನವೆಲ್ಲ ಕೊಟ್ಟರು ತಿಂತಿತ್ತು ಬೇಕಿದ್ರೆ ನಾನ್ ವೆಜ್ಜು. ಇವಾಗ ನನಗೆ ನಮ್ಮ ಮಾವನ ನೋಡಿದ್ರೆ ಸೇಮ್ ನಮ್ಮ ಅಪ್ಪನೇ ನೆನಪಾಗುತ್ತೆ. ನಮ್ಮ ಮಾವನು ಅಷ್ಟೇ, ಪ್ರತಿದಿನ ನಾನ್ ವೆಜ್ ಕೊಟ್ರು ತಿಂತಾರೆ, ಬೇಡ ಅಂತ ಹೇಳಿರೋ ಹಿಸ್ಟ್ರಿನೇ ಇಲ್ಲ. ಇನ್ನೂ ಮರ್ತ್ಬಿಟ್ಟಿದ್ರೆ ನಾವೇನೇ ನಮ್ಮ ಮಾವನೇ ನೆನೆಸುತ್ತೆ, ನಾನ್ ವೆಜ್ ಖಾಲಿ ಆಯ್ತಾ ಅಮ್ಮ ಅಂತ ಅಂದ್ಬಿಟ್ಟು. ಅಂದರೆ ಅದ್ರ ನೆಕ್ಸ್ಟ್ ಡೇ ಕೊಟ್ರು ತಿನ್ನುತ್ತೆ ಆ ಥರ. ನಮ್ಮ ಅಪ್ಪಂಗೆ ನಾನ್ ವೆಜ್ ಅಂದರೆ ಇಷ್ಟ. ಬಟ್ ಈ ಉಪವಾಸ ಟೈಮಲ್ಲಿ ವೆಜ್ ಅಷ್ಟೇ ಎಡೆಗಿಡೋದು, ನಾನ್ ವೆಜ್ ಇಡಲ್ಲ. ಇನ್ನು ಮಹಾಲಯ ಅಮಾವಾಸ್ಯೆಗೆಲ್ಲ ನಾನ್ ವೆಜ್ ಮಾಡೋದು ನಾವು. ಅದಕ್ಕೆ ನಾನು ನನ್ನ ಮಗಳು ನಮ್ಮ ಅಪ್ಪಂಗೆ ಎಡೆ ಇಡೋಣ ಅಂತ ಬಂದಿದ್ದೀವಿ, ಧೂಪ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು. ಏನಂದರೆ ತುಂಬಾ ಬೇಜಾರು ಅನಿಸುತ್ತೆ. ಅದೇನೋ ನೆನೆಸ್ಕೊಂಡ್ರೆ ಅಳು ಬಂದ್ಬಿಡುತ್ತೆ ನನಗೆ. ನಮ್ಮ ಅಪ್ಪನ ವಿಷಯ ಮಾತಾಡ್ತಿದ್ರೆ ತುಂಬಾ ಕಷ್ಟಪಟ್ಟು ನಮ್ಮನ್ನು ಸಾಕ್ತು. ಬಟ್ ಸುಖವಾಗಿರೋ ಟೈಮಲ್ಲಿ ನಮ್ಮಪ್ಪ ಬೇಗನೆ ಹೋಗ್ಬಿಡ್ತು. ಅಳಬಾರ್ದು, ನಾನೇನು ಮಾತಾಡೋಕ್ಕೆ ಹೋಗಲ್ಲ ನಮ್ಮ ಅಪ್ಪನ ಬಗ್ಗೆ, ನೆನೆಸ್ಕೊಂಡ್ರೆ ಅಳು ಬಂದ್ಬಿಡುತ್ತೆ. ಯೂಶ್ವಲಿ ಹೆಣ್ಮಕ್ಳಿಗೆ ತಂದೆ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಇರುತ್ತೆ, ಎಲ್ಲರಿಗೂ ಗೊತ್ತಿರೋಂಗೆ. ಆದರೆ ಏನು ಮಾಡೋದು, ಮಧ್ಯದಲ್ಲೇ ನಮ್ಮ ತಂದೆನ ಕಳ್ಕೊಂಡ್ಬಿಟ್ವಿ ನಾವು. ಏನು ನನಗೆ ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಸುಮ್ಮನೆ ನಾವು ಅಳೋದನ್ನು ನೋಡ್ಬಿಟ್ಟು ನಮ್ಮ ಅಮ್ಮನೂ ಅಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಈ ಟೈಮಲ್ಲಿ ಒಂದು ವಿಷಯನ ತುಂಬ ಹೊತ್ತು ಮರೆಯಲ್ಲ ಗೈಸ್. ಯಾಕೆ ಅಂತಂದರೆ
ನಮ್ಮಪ್ಪನ ICUಗೆ ಅಡ್ಮಿಟ್ ಮಾಡಿದ್ವಿ. ಆ ಟೈಮ್‌ನಲ್ಲಿ ನಮ್ಮಪ್ಪಂಗೆ ಅಂದರೆ ಕೋಮಾ ಸ್ಟೇಜ್ ಆಲ್ಮೋಸ್ಟ್ ಕೋಮಾದಲ್ಲೇ ಇತ್ತು. ಕಾನ್ಷಿಯಸ್ ಅಷ್ಟಿರಲಿಲ್ಲ. ಬಟ್ ಡಾಕ್ಟರು ನಿಮ್ಮ ಮಗಳು ಅಮೂಲ್ಯ ಬಂದಿದ್ದಾಳೆ ಅಂದಿದ ತಕ್ಷಣ ಅಂದರೆ ಸ್ವಲ್ಪ ನಾರ್ಮಲ್ ಇದ್ದರು. ಅಂದರೆ ಮಾತಾಡೋಕ್ಕೆ ಇನ್ನೂ ಬರ್ತಾ ಇರಲಿಲ್ಲ. ಆ ಸಿಚುವೇಶನ್ ಹೆಂಗೆ ಅಂತಂದರೆ ಮಲಗಿದ್ದಾರೆ ಸುಮ್ಮನೆ. ಡಾಕ್ಟರು ನಿಮ್ಮ ಮಗಳು ಅಮೂಲ್ಯ ಬಂದಿದ್ದಾಳೆ ಅಂದಿದ ತಕ್ಷಣ ಈ ಕಡೆ ಏನೋ ಹಿಂಗೆ ರೊಟೇಟ್ ಮಾಡಿದ್ರು ಕಣ್ಣನ್ನ. ಆ ಕಡೆ ಇದ್ದಾಳೆ ನೋಡಿ ನಿಮ್ಮ ಮಗಳು, ಹಿಂಗೆ ಓಪನ್ ಮಾಡಿ ನೋಡ್ತು. ಆ ಕಡೆ ಇದ್ದಾಳೆ ನೋಡಿ ನಿಮ್ಮ ಮಗಳು ಅಂದಿದ ತಕ್ಷಣ ಒಂದು ರೌಂಡು ಐಸ್ ರೊಟೇಟ್ ಆಯಿತು. ಆ ಮೂಮೆಂಟ್ ನನಗೆ ಇವತ್ತಿಗೂ ಕೂಡ ಮರೆಯೋಕ್ಕಾಗಲ್ಲ. ಅಯ್ಯೋ ನಮ್ಮ ಅಪ್ಪಂಗೆ ಇನ್ನೂ ಬದುಕಬೇಕು ಅನ್ನೋ ಆಸೆ ತುಂಬಾ ಇತ್ತು. ನಾವು ಇನ್ನೂ ಸೆಟಲ್ಡ್ ಆಗಿರಲಿಲ್ಲ ಲೈಫ್ನಲ್ಲಿ. ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು. ಅಬ್ಬಬ್ಬಾ ಅಂತಂದರೆ 19 ಅನಿಸುತ್ತೆ ನನಗೆ ಅವಾಗ ಸ್ಟಾರ್ಟ್ ಆಗಿತ್ತು. ಆವಾಗಷ್ಟೇ ಡಿಗ್ರಿ ಇನ್ನೇನು ಕಂಪ್ಲೀಟ್ ಆಗೋ ಮಟ್ಟದಲ್ಲಿ ಎಕ್ಸಾಮ್ಸ್ ಇತ್ತು ನನಗೆ. ಆ ಟೈಮಲ್ಲಿ ನಮ್ಮಪ್ಪ ಡೆತ್ ಆಗಿದ್ದು. ಹಾಸ್ಪಿಟಲಲ್ಲೂ ಅಷ್ಟೇ ಅಂಥ ರೆಸ್ಪಾನ್ಸ್ ಇರಲಿಲ್ಲ. ಮತ್ತು ಅವರು ಸಾಯೋ ಟೈಮಲ್ಲೂ ಅಷ್ಟೇ ನನಗೆ ಈಗಲೂ ನೆನಪಿದೆ, ನನ್ನ ಬಲಗೈನ ಹಿಡ್ಕೊಂಡು ಲಾಕ್ ಮಾಡ್ಕೊಂಡಿದ್ರು ಅವ್ರ ಕೈಯಲ್ಲಿ. ಏನು ಮಾಡಿದ್ರೂ ಬಿಡ್ತಿರ್ಲಿಲ್ಲ. ಹಂಗೆ ಹಿಂಗೆ ಕೈನ ಹಿಡ್ಕೊಂಡು ಹಿಂಗೆಲ್ಲ ಎದೆನ ನೇವರಿಸ್ಕೊತಾ ಇತ್ತು. ನಾನು ಆ ಮೂಮೆಂಟಲ್ಲೂ ನಮ್ಮ ತಂದೆಗೆ ಹೇಳಿದ್ದು ಒಂದೇ ಮಾತು, ಅವಾಗೇನು ಕೆಲಸ ಇರಲಿಲ್ಲ, ನಾನೇನು ವರ್ಕ್ ಮಾಡ್ತಿರ್ಲಿಲ್ಲ, ಬರೀ ಎಜುಕೇಷನ್ ಅಷ್ಟೇ. ಅಂದರೆ ಅವಾಗಿನ್ನೂ ಓದ್ತಾ ಇದ್ದಿದ್ದರಿಂದ ಆದರೂ ಏನೋ ಒಂಥರ ಬಂಡ ಧೈರ್ಯ ನನಗೆ ಮೊದಲಿಂದನೂ. ಅಷ್ಟು ಸೆನ್ಸಿಟಿವ್ ಇದ್ದವಳು ನಾನು. ನಮ್ಮ ತಂದೆಗೆ ಆ ಥರ ಆಯಿತು ಅಂತಂದಾಗ ತುಂಬಾ ಸ್ಟ್ರಾಂಗ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟೆ. ಹೆಂಗೆ ಅಂತಂದರೆ ನಾನು ಹೇಳಿದ್ದು ಒಂದೇ ಮಾತು ನಮ್ಮ ತಂದೆಗೆ, ಜೀವ ಬಿಡೋದಿದ್ರೆ ನಿರಾಳವಾಗಿ ಬಿಡು ಅಪ್ಪ, ನಮ್ಮಮ್ಮ ನನ್ನ ತಂಗಿನ ನಾನು ನೋಡ್ಕೊತೀನಿ, ನೀನು ಯಾವುದೇ ರೀತಿ ಭಯ ಪಡಬೇಡ. ನಾನು ಇದೇ ಯೂಶಲಿ ಎಲ್ರೂ ಅಂದರೆ ಮಾಡೋ ಪ್ರಯತ್ನ ನಾವು ಮಾಡ್ತಿದ್ವಿ. ಬಟ್ ಆ ಕೊನೆ ಟೈಮಲ್ಲಿ ಡಾಕ್ಟರ್ ಆಲ್ರೆಡಿ ಹೇಳ್ಬಿಟ್ಟಿದ್ರು, 99% ನಿಮ್ಮ ತಂದೆ ಉಳಿಯಲ್ಲ ಅಮ್ಮ, ನೀವೇನೇ ಸುಮ್ಮನೆ ಖರ್ಚು ಮಾಡಿದ್ರು ವೇಸ್ಟು, ಏನು ಮಾಡ್ತೀರಾ, ಡಿಸ್ಚಾರ್ಜ್ ಮಾಡಿ ಕರ್ಕೊಂಡೋಗ್ಬಿಡಿ ಅಂತ. ನಮಗೆ ಕಷ್ಟ, ಮನೆ ಕರ್ಕೊಂಡೋಗಿ ಜೀವ ಬಿಟ್ರು ಆ ಕೊನೆ ಪ್ರಯತ್ನ ಮಾಡೋಣ ಅನ್ನೋದೇ ನಮಗೆ ಇದ್ದಿದ್ದು ಧೈರ್ಯ. ಸೊ ಅದಕ್ಕೇನೆ ನೇವರಿಸ್ಕೊಂಡು ನಮ್ಮ ತಂದೆ ಬಿಡೋದಿದ್ರೆ ನಿರಾಳವಾಗಿ ಬಿಟ್ಬಿಡುವಪ್ಪ, ನಾನು ನೋಡ್ಕೊತೀನಿ ಅಂತ ಅಂದ್ಬಿಟ್ಟು. ಅದೇನಾಯಿತೋ ಏನೋ ಗೊತ್ತಿಲ್ಲ, ನಮ್ಮ ತಂದೆ ಬಿಕ್ಕಿ ಬಿಕ್ಕಿ ಅಳ್ತಿದ್ರು. ಅಂದರೆ ಅವ್ರಿಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಬಟ್ ಬಾಡಿಲೆಲ್ಲ ಶೇಕ್ ಆಗ್ತಿದೆ, ಕಣ್ಣಲ್ಲಿ ಕಣ್ಣೀರು ಹಾಗೇ ಬರ್ತಿದೆ. ನನಗೆ ಆ ಮೂಮೆಂಟ್ ಇವತ್ತಿಗೂ ಕೂಡ ಮರೆಯೋಕ್ಕಾಗಲ್ಲ. ನಮ್ಮಪ್ಪ ICUವಲ್ಲಿ ಇದ್ದಿದ್ದು, ಅವ್ರು ಹತ್ತಿದ್ದು, ನಾನು ಹೇಳ್ತಿರೋ ಪ್ರತಿ ಮಾತಕ್ಕೂ ಕೂಡ ಅಳ್ತಿತ್ತು. ಮೇ ಬಿ ಅವ್ರಿಗೂ ತುಂಬ ನೋವಿರ್ತಿತ್ತು. ಇಬ್ಬರು ಹೆಣ್ಮಕ್ಳಿದ್ದಾರೆ, ಲೈಫಲ್ಲಿ ಏನು ಮಾಡಲಿಲ್ಲ ಅಂದರೆ ಅವ್ರನ್ನ ಸೆಟಲ್ ಮಾಡಲಿಲ್ಲ ಆದರೆ ಹೋಗ್ಬಿಡ್ತಿದ್ದೀನಿ ಅನ್ನೋ ಕಾನ್ಷಿಯಸ್ ಅನ್ನೋ ಥಾಟ್ ಅವ್ರಿಗಿದ್ದೇ ಇರುತ್ತೆ ಪಕ್ಕ. ನನಗೆ ಹೇಳ್ಕೊಳ್ದೇ ಇದ್ರೂ ನಮ್ಮ ತಂದೆ ಮಾಡ್ತಿದ್ದ ರಿಯಾಕ್ಷನ್ಗೆ ನನಗೆ ಹಂಗೆ ಅನ್ನಿಸ್ತಿತ್ತು. ಆ ಮೂಮೆಂಟೆಲ್ಲ ತುಂಬಾ ಕಷ್ಟ ಇತ್ತು ಬಿಡಿ. ಏನೂ ಇಲ್ಲ ನಮ್ಮ ಹತ್ರ, ಬರೀ ಸಾಲಗಳಷ್ಟೇ ಇದೆ. ಅಂದರೆ ಸಾಲ ಅಂತಂದರೆ ನಮ್ಮ ಅಪ್ಪಂದು ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ಸೇ ಬಂದುಬಿಡ್ತು. ಬರೀ ಅದೊಂದೇ ಇದ್ದಿದ್ದು ನಮ್ಮ ಹತ್ರ. ಇನ್ನು ಹೇಗಪ್ಪ ಜೀವನ ಮಾಡೋದು ತುಂಬ ಯೋಚನೆ ಇರ್ತಿತ್ತು. ಬಟ್ ಮೇಯ್ನು ದೇವರೊಬ್ಬ ಇದ್ದಾನೆ, ಎಲ್ಲ ನಿರಾಳವಾಗಿ ಆಗುತ್ತೆ. ಇದರಲ್ಲೇನೆ ನಾನಂತೂ ಅದೇ ಒಪ್ಪನೆ ಇಟ್ಕೊಂಡಿದ್ದೆ. ದೇವ್ರ ದಯೆ ಎಲ್ಲ ಮುಗೀತು. ಬಟ್ ಆದರೆ ಮೇಯ್ನ್ ನಮ್ಮ ತಂದೆ ಇಲ್ಲ, ಅದೇ ಬೇಜಾರು. ಏನು ಪ್ರಯತ್ನ ಮಾಡಿ ಏನು ಪ್ರಯೋಜನ? ನಮ್ಮನ್ನ ಸಾಕೋ ಟೈಮಲ್ಲೆಲ್ಲ ತುಂಬ ಕಷ್ಟಪಟ್ಟು ಸಾಕಿದ್ರು ನಮ್ಮನ್ನು. ಕೊನೆ ಟೈಮ್ಗೆ ಅವರು ಆರಾಮಾಗಿರ್ಬೋದಿತ್ತು. ನಾನು ಹೇಳ್ದಂಗೆ ನಮ್ಮ ಅಪ್ಪಂಗೆ ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ವೆರೈಟಿ ಮಾಡಿ ಹಾಕ್ಬೇಕಿತ್ತು. ಈ ಥರ ಎಲ್ಲ ಕನಸುಗಳಿತ್ತು ನನಗಂತೂ. ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಬೇಕು. ನಾನು ಡೈರೆಕ್ಟಾಗೆ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ನಾನು ನಿನ್ನನ್ನು ನೋಡ್ಕೊತೀನೋ ಇಲ್ವೋ ಗೊತ್ತಿಲ್ಲ ಅಮ್ಮ, ಬಟ್ ನಮ್ಮ ಅಪ್ಪನ ಮಾತ್ರ ನಾನು ನೋಡ್ಕೊತೀನಿ. ಈ ಥರನೇ ನಾನು ನಮ್ಮ ಅಮ್ಮನ ಹತ್ರ ಹೇಳ್ತಾ ಇದ್ದೆ. ಬಟ್ ಆದರೆ ನಾನು ಹಾಸ್ಪಿಟಲಲ್ಲಿ ಮಾಡಿದ್ದು ಏನಂದರೆ, ಸೀರಿಯಸ್ಲಿ ನಾನು ಹತ್ತಿಲ್ಲ. ನಾನು ಹತ್ರ ನಮ್ಮಮ್ಮ ಇನ್ನೂ ಅಳ್ತಾರೆ. ನನ್ನ ತಂಗಿ ಅಂತೂ ಚಿಕ್ಕ ಮಗು ಥರ ಗೈಸ್. ಯಾವ ಥರ ಅಂತಂದರೆ ನಾನು ಮಾತಾಡಲ್ಲ, ನನಗೆ ಹೇಳೋಕ್ಕೇ ಕಷ್ಟ ಆಗ್ತಿದೆ. ಚಿಕ್ಕ ಮಗು ಥರ ಅಪ್ಪಂಗೇನಾಯಿತು ನಾನು ಏನು ಹೇಳೋಕ್ಕಾಗುತ್ತೆ ಆ ಮೂಮೆಂಟ್ನಲ್ಲಿ. ನಾನು ಅವ್ರ ಎದುರುಗಡೆ ಯಾವಾಗಲೂ ಹತ್ತಿಲ್ಲ. ನಾನು ಎದುರುಗಡೆ ಹಾಸ್ಪಿಟಲಲ್ಲಿ ಅಳ್ಳೇ ಇಲ್ಲ. ಮೇ ಬಿ ವಾಶ್ರೂಮ್ಗೆ ಹೋಗಿ 1-2 ಬಾರಿ ಹತ್ತಿರ್ಬೋದು ಅಷ್ಟೇ. ಬಟ್ ಏನೇ ಬಂದರೂ ಫೇಸ್ ಮಾಡೋಣ, ಕೊನೆ ಟೈಮ್ ತನಕನೂ ನಾವು ನಮ್ಮ ಎಫರ್ಟ್ನ ನಾವು ಹಾಕೋಣ. ಕೊನೆ ಟೈಮಲ್ಲಿ ಇನ್ನಾಗಲ್ಲ ಅನ್ನುವಾಗ ತುಂಬಾ ಹತ್ತಿ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿದೆ. ತುಂಬ ನಮ್ಮಪ್ಪ ಇಲ್ಲ ಅನ್ನೋದನ್ನ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೇ ನಮಗೆ ಕಷ್ಟ ಆಗ್ತಿತ್ತು. ನಮ್ಮಪ್ಪನ ಡೆಡ್ ಬಾಡಿ ತೊಗೊಬಂದಿದ್ದೀವಿ ನಮ್ಮ ಮನೆಗೆ. ಅವಾಗ ಹೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಬೇಕಂತ ಹೇಳಿದ್ದು. ಅವರು ನರ್ಸ್ಗೂ ಕೂಡ ಅದನ್ನೇ ಹೇಳಿದ್ದು. ನಮ್ಮ ಅಪ್ಪನ್ನ ಅಲ್ಲಿ ಕರ್ಕೊಬಂದಿದ್ದೀವಿ, ಈ ಟೈಮಲ್ಲಿ ನಾನು ಡ್ರಿಪ್ಸ್ ಹಾಕಿಸ್ಕೊ ಕೂತ್ಕೊಳ್ಳ, ಏನ್ರಿ ಮಾತಾಡ್ತೀರಾ ಅಂದ್ಬಿಟ್ಟು ಹಂಗೆ ವಾಪಸ್ ಬಂದುಬಿಟ್ಟೆ. ಅಂದರೆ ಅಷ್ಟು ಸುಸ್ತಾಗ್ಬಿಟ್ಟಿತ್ತು ನನಗೆ. ಹತ್ತು ಯಾವುದೇ ಹೆಣ್ಮಕ್ಳಿಗೆ ತಂದೆ ಅನ್ನೋ ಸೆಂಟಿಮೆಂಟೇ ಒಂಥರ ಗೈಸ್. ಅದರಲ್ಲೂ ಈ ಪ್ರೀತಿ ಕೊಟ್ಟಿಲ್ಲ. ಇವಾಗ ಮೇ ಬಿ ಚಿಕ್ಕ ವಯಸ್ಸಿಗೆ ಸತ್ತೋಗ್ಬಿಡ್ತಾರೆ ಅಥವಾ ಬೇರೆ ಏನೇನೋ ಆಗಿರುತ್ತೆ. ಇವಾಗ ನಮಗೆ ಒಂದು ಏಜಿಗೆ ಬಂದು ತಂದೆ ಪ್ರೀತಿನ ನಾವೇನು ಅಂತ ನೋಡಿರ್ತೀವಿ. ಆ ಟೈಮಲ್ಲಿ ನಮಗೆ ತಂದೆನ ನಾವು ಕಳ್ಕೊಂಡ್ಬಿಟ್ರೆ ಫೀಲೇ ಒಂಥರ ಇರುತ್ತೆ.
ಎಂಥ ಇಂಪಾರ್ಟೆಂಟ್ ಥಿಂಗ್ಸ್ನ ನಾವು ಲೈಫಲ್ಲಿ ಮಿಸ್ ಮಾಡೋಕೆ ಹೋಗ್ತಿದ್ದೀವಿ, ಅದೆಲ್ಲ ಹಂಗೆ ನೆನಪಾಗುತ್ತೆ. ಬಹುಶಃ ನಮ್ಮ ತಂದೆ ಮೇಲಿಂದ ಬ್ಲೆಸ್ ಮಾಡ್ತಿರ್ಬೋದು. ಅದಕ್ಕೆ ನಾನು ಪರ್ಸ್ನಲಿ ನಾನಂತೂ ಈ ಮಟ್ಟದಲ್ಲಿರೋದು ನನ್ನ ತಂದೆ ಬ್ಲೆಸ್ಸಿಂಗಿಂದ, ಹಾಗೆ ರಾಯರ ಆಶೀರ್ವಾದದಿಂದ. ಬನ್ನಿ, ಇವಾಗ ನಮ್ಮಮ್ಮ ಇನ್ನೂ ವಡೆ ಎಲ್ಲ ಮಾಡಬೇಕು. ಪಾಯಸ ಎಲ್ಲ ಆಗಿದೆ, ವಡೆ ಜಸ್ಟ್ ಬಿಡೋದಷ್ಟೇ. ಬಿಟ್ಬಿಟ್ಟು ಆಮೇಲೆ 7 ಗಂಟೆ ಹಂಗೆ ಯೂಶ್ವಲಿ ಎಡೆ ಇಡೋದು ನಾವು. 7 ಗಂಟೆಗೆ ಎಡೆ ಇಟ್ಬಿಟ್ಟು ಧೂಪ ಹಾಕ್ಬಿಟ್ಟು ಮತ್ತೆ ನಮ್ಮ ಮನೆಗೆ ಹೋಗ್ಬೇಕು ನಾನು. ನನ್ನ ಮಗಳು ಈ ವರ್ಷ ವಿಶೇಷ ಏನಂತ ಹೇಳಿದ್ರೆ, ನನ್ನ ಮಗಳು ಬಂದಿದ್ದಾಳೆ. ಅದೇ ನಮ್ಮ ಅಪ್ಪಂಗೆ ಮಕ್ಕಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನನ್ನ ಮಗಳು ಬಂದಾಗ ನಮ್ಮ ತಂದೆ ನೋಡಲೇ ಇಲ್ಲ. ತುಂಬ ಇಷ್ಟ ನಮ್ಮ ಅಪ್ಪಂಗೆ ಮಕ್ಕಳಂದ್ರೆ. ಈ ಬೀದಿಲಿದ್ದ ಅಂದರೆ ಅಕ್ಕಪಕ್ಕ ಮನೆಯವ್ರ ಮಕ್ಕಳೆಲ್ಲನೂ ತುಂಬ ನೋಡ್ಕೊತಾ ಇತ್ತು. ಅಂದರೆ ತಿಂಡಿಗಳು ಕೊಡಿಸೋದು ಆ ಥರ ಎಲ್ಲ ಮಾಡ್ತಾಯಿತ್ತು. ಬಟ್ ನಮ್ಮ ಮಗು ಆದಾಗ ನಮ್ಮಪ್ಪ ಇಲ್ಲ. ಮೇ ಬಿ ನನ್ನ ಲಕ್ಕಿಲಿ ನನ್ನ ಹಸ್ಬೆಂಡ್ ಅಪ್ಪ ಇದ್ದಾರೆ. ಅವ್ರು ತುಂಬಾ ಇಷ್ಟಪಡ್ತಾರೆ ನನ್ನ ಮಗುನ. ಮೇ ಬಿ ನಮ್ಮಪ್ಪನ ಅವ್ರ ತಂದೆನಲ್ಲಿ ಕಾಣ್ತೀನಿ ನಾನು ತುಂಬ ಟೈಮ್ ಹಾಗೆ ಅನ್ಕೊತೀನಿ. ಅಟ್ಲೀಸ್ಟ್ ನನಗೆ ನಮ್ಮ ಮಾವನಾದರೂ ಇದ್ದಾರಲ್ಲ, ನನ್ನ ಮಗಳನ್ನ ತಾತನ ಪ್ರೀತಿ ಹೇಗಿದೆ ಅಂತ ಅವರು ತೋರಿಸ್ತಾರೆ. ನಮ್ಮಪ್ಪ ಇದ್ದಿದ್ರು ಅಷ್ಟು ಚಂದ ನೋಡ್ಕೊತಿರ್ಲಿಲ್ವೋ ಏನೋ, ನಮ್ಮ ಮಾವ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾರೆ. ಇವಾಗ್ಲೂ ಅಷ್ಟೇ. ನಾನು ಮದುವೆ ಆಗಿ ಆಲ್ಮೋಸ್ಟ್ 2 ಇಯರ್ ಆಗ್ತಿದೆ ನಮ್ಮ ಮನೆಯಲ್ಲಿ. ನಮ್ಮ ಮಾವ ಇವತ್ತಿನ ತನಕನೂ ಹೋಗು ಬಾ ಆ ಥರ ಹೇಳೇ ಇಲ್ಲ ಗೈಸ್. ಹೋಗಮ್ಮ, ಬಾರಮ್ಮ, ಬನ್ನಿ, ಹೋಗಿ, ಈ ಥರ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸುತ್ತೆ. ನಮ್ಮ ತಂದೆನ ಅವರಲ್ಲೇ ಕಾಣ್ತೀನಿ. ಬನ್ನಿ, ಮಾತಾಡ್ತಿದ್ರೆ ಜಾಸ್ತಿ ಆಗಿಬಿಡುತ್ತೆ. ಅದರಲ್ಲೂ ನಮ್ಮ ಅಪ್ಪನ ವಿಷಯ ಅಂತಂದರೆ ಸ್ವಲ್ಪ ಜಾಸ್ತಿನೇ ಮಾತಾಡ್ತೀನಿ ನಾನು. ಎಡೆ ಇಟ್ಬಿಟ್ಟು ಇದು ನಮ್ಮಮ್ಮ ವಡೆ ಹಾಕ್ಬಿಟ್ಟು ಅದು ಮೂಡೇ ಆಫ್ ಆಗಿಬಿಡುತ್ತೆ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಿದ್ರೆ. ಏನು ಹೇಳೋದು ಬಿಡಿ, ಸಾಕು. ನನಗೆ ಬೇಜಾರು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ಹಾಗೆ ನನ್ನನ್ನು ನೋಡ್ತಿರೋರ್ಗೂ ಕೂಡ ಬೇಜಾರು ಮಾಡೋಕೆ ಇಷ್ಟ ಇಲ್ಲ. ಏನೇ ಆಗಲಿ ಲೈಫಲ್ಲಿ ಸ್ಟ್ರಗಲ್ಸ್ ಕಾಮನ್ನು. ಬಟ್ ಏನೇ ಫೇಸ್ ಮಾಡೋಣ, ಆ ಮನುಷ್ಯನೇ ಜೊತೆಲಿಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ. ನಾವು ಹಬ್ಬ ಅಂದರೆ 18-19 ವರ್ಷ ನಾವು ನಮ್ಮ ತಂದೆ ಜೊತೆ ಬೆಳೆದಿರ್ತೀವಿ. ಅದೇನೇ ಆಗಿರಲಿ, ತಂದೆ ಆದವನು ಸಡನ್ಲಿ ನಮ್ಮ ಪ್ರಪಂಚನೇ ದೂರ ಆಯಿತು ಅಂತ ಅಂದರೆ ಯಾವುದೇ ಹೆಣ್ಮಕ್ಳಿಗಾದ್ರೂ ಸಿಕ್ಕಾಪಟ್ಟೆ ಕಷ್ಟ. ಯೂಶಲಿ ಗಂಡು ಮಕ್ಳಿಗೂ ಅಂಥ ಅಟ್ಯಾಚ್ಮೆಂಟೇ ಇರುತ್ತೆ ತಂದೆ ಅಂದರೆ. ಪದನೇ ಒಂಥರ ಗೈಸ್, ತಂದೆ. ಅಪ್ಪ 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 ಅದಕ್ಕೆ ನನ್ನ ಹಸ್ಬೆಂಡ್ ಅಪ್ಪನನ್ನು ಕೂಡ ಅಪ್ಪ ಅಪ್ಪ ಅಂತಾನೆ ಕರಿತೀನಿ. ಆ ಥಾಟೇ ಬರಲಿಲ್ಲ ಮಾವ ಅನ್ಬೇಕು ಅನ್ನೋ ಮೈಂಡ್ ಸೆಟ್ಟೇ ಬರಲಿಲ್ಲ ನನಗೆ. ಅದು ಯಾಕೋ ನಮ್ಮ ಮಾವನಲ್ಲಿ ಕಾಣೋದ್ರಿಂದ ನಾನು ನಮ್ಮ ಮಾವನ ಅಪ್ಪ 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 ಅಂತಾನೆ ಅಂತೀನಿ. ಅದೇ ತುಂಬಾ ಚೆನ್ನಾಗಿತ್ತು ಇವಾಗ ಲೈಫು. ಬಟ್ ನಮ್ಮಪ್ಪ ಇದ್ದಿದ್ರೆ ನಮ್ಮಪ್ಪನನ್ನು ನಮ್ಮನ್ನು ನೋಡಿ ತುಂಬಾ ಖುಷಿ ಪಡ್ತಿದ್ರು. ನಾನು ಇಲ್ಲ ಅಂತ ಹೇಳಿದ್ರು ಇಷ್ಟು ಮಟ್ಟಕ್ಕೆ ಬಂದ್ರಲ್ಲಪ್ಪ ನನ್ನ ಮಕ್ಕಳು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಡೋರು. ಯಾವುದೇ ತಂದೆಗಾದರೂ ಪ್ರೌಡ್ ತಾನೇ. ನಮ್ಮ ಲೈಫ್ನ ನಾವೇ ಕಟ್ಕೊಂಡಿದ್ದೀವಿ ಅಂತ ಅಂದರೆ, ಬೆಂಗಳೂರಲ್ಲಿ ತುಂಬಾ ಕಷ್ಟ ಜೀವನನ ಕಟ್ಕೊಳ್ಳೋದು. ನಾವು ಕಟ್ಕೊಂಡಿದ್ದೀವಿ. ನಾನಂತೂ ಆನೆಸ್ಟ್ಲಿ ನಾನು ಪ್ರೌಡ್ ಫೀಲ್ ಮಾಡ್ತೀನಿ. ನಾನು ತುಂಬ ಜನ ಹೆಣ್ಮಕ್ಳಿದ್ದಾರೆ ನಮ್ಮ ಸರೌಂಡಿಂಗಲ್ಲೇ, ಅವರೆಲ್ಲ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಜೀವನ ಮಾಡ್ತಾರೆ. ನೆನೆಸ್ಕೊಂಡ್ರೆ ನಿಜ ಅವ್ರ ಲೈಫ್ ನೋಡಿದ್ರೂ ಕೂಡ ತುಂಬಾ ಹೆಮ್ಮೆ ಅಂತ ಅನಿಸುತ್ತೆ. ಇವಾಗ ನಮ್ಮಮ್ಮ ಊಟ ಮಾಡ್ತಾಯಿದ್ರು. ಸೊ ಮುಗಿಸಿ ವಡೆ ಎಲ್ಲ ಬಿಡ್ತಾರೆ. ಅದಾದ ಇಟ್ಟು ಪೂಜೆ ಎಲ್ಲ ಮಾಡಿ ಮನೆಗೆ ಹೋಗಬೇಕು. ನೋಡಿ ಗೈಸ್, ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ. ನೋಡಿ ಗೈಸ್, ನನ್ನ ತಮ್ಮ ನನ್ನ ಮಗುನ ಮೋಟು ಪತ್ಲು ಬಾಯಿಲಿ ಅಂದರೆ ನಗ್ತಿದ್ದಾಳೆ. ನೀನ್ ಮೋಟು ಪತ್ಲುನ ಕಂದ? ಮೋಟು ಪತ್ಲುನ ನೀನು? ನೋಡ್ರಪ್ಪ ಅಜ್ಜಿ ಜೊತೆ ನೋಡಿ ಗೈಸ್, ಹೆಂಗಾಡ್ತಿದೆ ನಮ್ಮ ಪಾಪು ಅವ್ರ ಚಿಕ್ಕಿ ಜೊತೆ. ನನ್ನ ತಂಗಿನೂ ಬಂದ್ಲು ಡ್ಯೂಟಿಯಿಂದ, ಇವಾಗ ಎಡೆ ಇಟ್ಬೇಕು. ಡ್ಯಾನ್ಸಿಂಗ್ ಕ್ವೀನ್. ನೋಡಿ ಗೈಸ್, ನಮ್ಮಮ್ಮ ವಡೆ, ಸೌತೆಕಾಯಿ ಹಣ್ಣು ತೆಗ್ದಿಟ್ಟಿದೆ. ಇಲ್ಲಿ ಪಾಯಸ ಬೇಯ್ತಾ ಇದೆ. ಇದು ಸಾಂಬಾರು, ಬೇಳೆ ಸಾಂಬಾರು ಮಾಡಿದೆ. ನನ್ನ ತಂಗಿ ಬಾಳೆ ಎಲೆನೂ ಕೂಡ ತಗೊಬಂದಿದ್ದಾಳೆ. ಎಷ್ಟಿದೆ? ಒಂದು ತಗೊಬಂದ. ನೋಡಿ ಗೈಸ್, ಒಂದು 10 ರೂಪೀಸ್ ಅಂತೆ. ಯಪ್ಪ, ಏನೇನು ತಗೊಳ್ಳೋದು.
ಸಿಟಿ ಜೀವನ ಹಿಂಗೆ. ಓ ನಮ್ಮ ಅಮ್ಮನ ರಂಗೋಲಿ ನೋಡಿ ಗೈಸ್, ಹಳೆ ಕಾಲದಲ್ಲಿ ಬಿಡ್ತಿದ್ದಂತ ರಂಗೋಲಿ ಇದೇನೆ, ಜಾಸ್ತಿ ಇದನ್ನೇ ಬಿಡ್ತಿದ್ದ ಅವಾಗ. ನೋಡಿ ಕತ್ಲೆನೂ ಆಯ್ತು. ಅಪ್ಪ ಮೋಡ ಏನ್ ಸಕದ ಕಾಣಿಸ್ತೈತೆ ನೋಡಿ ಗೈಸ್. ನಮ್ಮ ಪಾಪುನ ಅದನ್ನ ಟಚ್ ಮಾಡ್ಬಿಟ್ಟು ಕೆನ್ನೆ ಮುಟ್ಕೊಂತೈತೆ. ಆನ್ ಆಗುತ್ತೆ ಅಂತಾನು ಏನೋ ಗೊತ್ತಿಲ್ಲ. ಇವಾಗ ಸ್ಟಾಪ್ ಮಾಡ್ತು ನೋಡಿ, ಅಲ್ಲಿ ಹೆಂಗ್ ಕೆನ್ನೆ ಮುಟ್ಕೊಂತೈತೆ. ಏನೇನೋ ಚಿತ್ರ ಕೆಲಸ ಮಾಡುತ್ತೆ ನನ್ ಮಗು. ಲೋಕ ಉಪ್ಪ ಕೊಡೆ, ಲೋಕ ಚಿಕ್ಕಿ ಕೊಡ್ತಾಳಂತೆ ನನ್ಗೆ ನೋಡಿಲಿ. ಮುದ್ದು ಗೈಸ್, ನಮ್ಮ ಅಪ್ಪದು ಫೋಟೋ ಇಲ್ಲಿಲ್ಲ. ನಾವು ಊರ್ನಲ್ಲೇ ಪ್ರತಿ ಸಾರಿನೂ ಎಡೆ ಇಡ್ತಿದ್ದಿದ್ರಿಂದ ಹಂಗೆ ಇಟ್ಟಿದೆ. ನಮ್ಮ ಅಪ್ಪ ಯಾರು ಅಂತ ಅಂದ್ರೆ ಇವರೇ. ಇಲ್ಲಿದೆ ನೋಡಿ ಫ್ಯಾಮಿಲಿ ಫೋಟೋದಲ್ಲಿ ನಾಗೇಗೌಡರು ಇವರೇ ನೋಡಿ. ಇದು ನಂದು ಎಂಗೇಜ್ಮೆಂಟ್ ಫೋಟೋ, ಅಂದ್ರೆ ಅವಾಗ ಇರ್ಲಿಲ್ಲ, ನಮ್ಮ ಫ್ರೆಂಡ್ ಒಬ್ರು ಎಡಿಟ್ ಮಾಡಿಸಿ ನಮ್ಮ ಮದ್ವೆನಲ್ಲಿ ಗಿಫ್ಟ್ ಕೊಟ್ಟಿದ್ದು. ಕುಸುಮಾ ಅಂತ ಅವ್ರ ಹೆಸರು. ನಾವ್ ಇವತ್ತು ಇಲ್ಲೇ ಇರ್ತೀವಿ ಗೈಸ್. ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಇರು ಅಂತ ಹೇಳಿದ್ರು, ಅದಕ್ಕೆ ಇದೀವಿ. ಫುಲ್ ಎಂಜಾಯ್ ಇವತ್ತಂತೂ. ತುಂಬಾ ದಿನನೇ ಆಯ್ತಲ್ವಾ, ತುಂಬಾ ತಿಂಗಳೇ ಆಯ್ತು ತಾನಿಸೇನು ನಾನು ಇಲ್ಲಿದ್ದು, ಅಂದ್ರೆ ನೈಟ್ ಟೈಮ್ ಇದ್ದು ತುಂಬಾ ತಿಂಗಳೇ ಆಯ್ತು. ನಮ್ಮ ಪಾಪುಗೆ ಒಂದು 4 to 5 months ಆಯ್ತು ಅಂತ ಅನ್ಸುತ್ತೆ ನಾನು ನೈಟ್ ಟೈಮ್ ಇದ್ದು. ಅಂದ್ರೆ ನಮ್ಮ ಪಾಪು ಇರೋದ್ರಿಂದ ಅವಳದು ಸಿರಪ್ಪು ಎಲ್ಲಾನು ಕ್ಯಾರಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಜಾಸ್ತಿ ಎಲ್ಲೂ ಹೋಗಲ್ಲ. ನೈಟ್ ಸ್ಟೇ ಅಂತೂ ಮಾಡಲ್ಲ ನಾನು. ಇವಾಗ ಬಂದಿದ್ನಲ್ಲ, ಇದು ಎಡೆ ಇಡೋದೆಲ್ಲ 7:30 ಆಯ್ತು. ಸೊ ದಟ್ ಅದಕ್ಕೆ ಇಷ್ಟೊತ್ತಲ್ಲಿ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಮತ್ತೆ ನಮ್ಮ ಅತ್ತೆನ ಕೇಳಿದೆ. ಸರಿ ಇದ್ಬಿಟ್ಟು ಬಾ ಅಂತ ಹೇಳಿದ್ರು. ಎಂಜಾಯ್ ಇವತ್ತು. ನನ್ನ ಮಗ್ಳಂತೂ ಅವ್ರ ಮಾವನ ಜೊತೆ ಫುಲ್ ಕಾಲ ಕಳೀತಾ ಇದ್ದಾಳೆ. ಕ್ಯಾಮ್ರಾಮನ್ ಆಗ್ಬಿಟ್ಟಿದ್ದಾರೆ ನೋಡಿ ಗೈಸ್, ಹೆಂಗೆ ಎತ್ಕೊಂಡು ತಿಂತೈತೆ. ಬಿಡಿ, ನಮ್ಮ ಅಪ್ಪನೇ ಎತ್ಕೊಂಡು ತಿಂತೈತೇನೆ. ಸೀಬೆಕಾಯಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಎತ್ಕೊಂಡು ಹೋಗ್ಬಿಡು ಪಾಪ, ಎತ್ಕೊಂಡು ಹೋಗ್ಬಿಡು. ಚಿಕ್ಕಿ ಹತ್ರ ಹೋಗು, ಚಿಕ್ಕಿ ಹತ್ರ. ತಾತ ಎಲ್ಲೂ ಹೋಗ್ಬೇಡ, ನಮ್ಮನೇಲೆ ಬಂದು ಊಟ ಮಾಡ್ಕೊಂಡು ಹೋಗು ತಾತ ಅಂತ ಕೇಳು. ನೋಡಿ ಗೈಸ್, ನಮ್ಮ ಮಗುಗೆ ಇವಾಗ ಹೋಗಿ ಅಡ್ಬಿಡ್ಬೇಕು ಅವ್ರ ತಾತನ್ಗೆ, ಇಲ್ಲ ಪೂಜೆ ಮಾಡ್ಬೇಕಿದೆ. ಆಚೆ ಬಂದು ಕೂತಿದೀವಿ, ಆಮೇಲೆ ಡೋರ್ ತಟ್ಬಿಟ್ಟು ಹೋಗೋದು ಒಳಗಡೆ ಅಲ್ವಾ. ತಾತ ಬಂದು ಊಟ ಮಾಡ್ಕೊಂಡು ಹೋಗ್ಬಿಟ್ಟು ಮುದ್ದು ಇಲ್ಲಿ ನೋಡಿ, ಇಲ್ಲಿ ತುಳಸಿ ಮಾತಾಗ ಮಾಡು, ತುಳಸಿ ಅಮ್ಮಂಗೆ ನೋಡಿ ಗೈಸ್. ಈ ತರ ನೀರ್ ಹಾಕ್ಬಿಟ್ಟು ತಟ್ಬಿಟ್ಟು ಡೋರ್ ತೆಗಿಬೇಕು. ಬರ್ತಾ ಇದೀವಿ ನಾವು ಅಂತ. ನಮ್ಮಪ್ಪ ಊಟ ಮಾಡ್ತಾ ಏನೋ ಗೊತ್ತಿಲ್ಲ, ಮಾಡಿರುತ್ತೆ. ನಾವ್ ಎಲ್ಲಿರ್ತೀವಿ ಅಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗಿರುತ್ತೆ. ಹೋಗು ಕಂದ, ತಾತಂದು ಪ್ರಸಾದ ಎತ್ಕ ತಿನ್ನು. ಅಯ್ಯೋ, ಅವಳು ಪೂಜೆ ಮಾಡೋದ್ರಲ್ಲೇ ಮುಳುಗೋಗವಳೆ. ಅಯ್ಯೋ, ಒಳಗೆ ಒಬ್ರು ಹೋಗ್ರಿ, ಇಲ್ಲ ಎದ್ರಕತ್ತಿರೋದು. ನಮ್ಮ ಅಪ್ಪಂಗೆ ಇದ್ರಲ್ಲಿ ಯಾವ್ದಿಷ್ಟ ಹೇಳು? ವಡೆನೇ ಇಷ್ಟ, ಅದಕ್ಕೆ ವಡೆನೇ ತಿನ್ನೋಣ ಫಸ್ಟ್. ನೋಡಿ ಗೈಸ್, ನಮ್ಮ ಮಗುನ ಅಡ್ ಬೀಳ್ತೈತೆ. ನಾವು ಬಿದ್ವಲ್ಲ, ಅದಕ್ಕೆ ಅದು ಬೀಳ್ತಾ ಇದೆ. ಹೆಂಗ್ ಕ್ಯಾಪ್ಚರ್ ಮಾಡಿದೆ ನೋಡಿ, ಅಡ್ ಬೀಳ್ಬೇಕು ಅಂದ್ಬಿಟ್ಟು. ಗೈಸ್, ಇದು ಅದ್ರ ನೆಕ್ಸ್ಟ್ ಡೇ ಕಂಟಿನ್ಯೂ ವ್ಲಾಗ್. ನನ್ನ ತಂಗಿ ಆಲ್ರೆಡಿ ರೆಡಿಯಾಗಿ ಡ್ಯೂಟಿಗೆ ಹೋಗ್ತಾ ಇದ್ದಾಳೆ. ಅವಳ ಔಟ್ಫಿಟ್ ನೋಡಿ, ಇದು ಆನ್ಲೈನಲ್ಲಿ ಬುಕ್ ಮಾಡಿರತ್ತಾನೆ, ಸಖತ್ತಾಗಿದೆ. ಬಟ್ ಈ ಕಲರ್ ಇರ್ಲಿಲ್ಲ ಕಣೆ, ನಾನು ಬುಕ್ ಮಾಡೋಕ್ಕೆ ಔಟ್ ಆಫ್ ಸ್ಟಾಕ್ ಆಗ್ಬಿಟ್ಟಿತ್ತು. ನನ್ನ ಮಗಳು ನೋಡಿ ಆಟ ಆಡ್ತಾ ಇದ್ದಾಳೆ. ನನ್ನ ತಮ್ಮಂಗೆ ರಜಾ ಮಜಾ. ನಮ್ಮಮ್ಮ ನೋಡಿ ಬೆಳಗ್ಗೆನೆ ಬಿಸಿ ಬಿಸಿ ದೋಸೆ ಮಾಡ್ತಾ ಐತೆ. ನಾನು ಇವಾಗ ರೆಡಿಯಾಗಿ ಹೋಗ್ಬೇಕು ಗೈಸ್. ನಮ್ಮ ಹಸ್ಬೆಂಡ್ ಆಗಲೇ ಕಾಲ್ ಮಾಡಿದ್ರು ಬಾ ಅಂತ ಹೇಳ್ಬಿಟ್ಟು. ನೋಡಿ ಗೈಸ್, ನೆನ್ನೆ ದೋಸೆನೇ ತಿಂದಿದೆ ಅಂದ್ಬಿಟ್ಟು ನಮ್ಮಮ್ಮ ಚಪಾತಿಗೆ ಇದು ಯಾವುದೋ ಚೋಲೆ ಮಸಾಲ ಮಾಡಿದೆ, ಸಕ್ಕತ್ತಾಗಿದೆ ಟೇಸ್ಟು. ಇವಾಗ ಟಿಫನ್ ತಿನ್ನೋ ಟೈಮ್. ಓ, ಕಿತ್ತೆ ಆಗ್ಬಿಡ್ತಿದ್ದಾಳ ಅದನ್ನ. ಬ್ಯಾಂಗಲ್ಸ್ ನೋಡಿ ಏನ್ ಸಕ್ಕತ್ತಾಗಿದೆ, ಕಲರ್ ಬ್ಯಾಂಗಲ್ಸ್ ನೋಡಿ. ಬೆಂಡೆಕಾಯಿ ತಿನ್ನುತ್ತಂತೆ ಇದು. ಗೈಸ್, ಇವಾಗ ಹೊರಡಬೇಕು ಮನೆಗೆ, ಅಂದ್ರೆ ನಮ್ಮ ಮನೆಗೆ, ನಮ್ಮ ಹಸ್ಬೆಂಡ್ ಮನೆಗೆ. ನಮ್ಮಮ್ಮ ಬೆಂಡೆಕಾಯಿ ಸಾಂಬಾರು ಮಾಡ್ತಿದ್ದಾರೆ ನೋಡಿ. ನನ್ನ ಮಗಳು ಬೋನ ಕಿತ್ತಾಕ್ಬಿಟ್ಲು ಹೇರ್ದು. ಬ್ಯಾಂಗಲ್ಸ್ ಒಳ್ಳೆ ಕ್ಯೂಟಾಗಿ ಕಾಣಿಸ್ತಿದೆ.
ಅವ್ರ ಅಜ್ಜಿ ಹಣ್ಣು ತಿನ್ನಿಸ್ತಿದೆ, ಬಾಯಿಗೆಲ್ಲ ಮಾಡ್ಕೊಬಿಟ್ಟೈತೆ. ಆಯ್ ಮಾಡು ಗುಂಡ, ಇದೊಂದೇ ಬರೋದು. ಊಟ ಮಾಡ್ಕೊಂಡು ಹೋಗೋದು. ನೆನ್ನೆ ಪಾಪಗೂ ಇಲ್ಲೇ ಊಟ ಮಾಡಿಸ್ಕೊಂಡು ಹೋಗ್ತೀನಿ. ನೆನ್ನೆ ಅದೇ ನಮ್ಮ ಅಪ್ಪನಿಗೆ ಎಡೆ ಇಡೋದ್ರಿಂದ ನಾನು ಬಂದಿದ್ದು. ತುಂಬಾ ಖುಷಿ ಆಯಿತು. ನಾನು ಲಾಸ್ಟ್ ಇಯರೂ 3 ಮಂತ್ಸ್ ಏನೋ ಅನಿಸುತ್ತೆ, 3 ಮಂತ್ಸ್ ಮಗು ಇತ್ತು. ಸೊ ಅದರಿಂದ ನಾನು ಅಲ್ಲಿಗೆ ಹೋಗಿ ಟ್ರಾವೆಲ್ ಮಾಡಿ ಎಡೆ ಇಟ್ಟಿರಲಿಲ್ಲ. ಈ ಸರಿ ಇಟ್ಟಿದ್ದಕ್ಕೆ ಏನೋ ಒಂಥರ ಮನ್ಸಿಗೆ ಶಾಂತಿ. ನನಗೆ ನೆನಪಾಗುತ್ತೆ, ಅಯ್ಯೋ ನಮ್ಮ ಅಪ್ಪಂಗೆ ಎಡೆ ಇಟ್ಟಿಲ್ಲ. ಪ್ರತಿ ಸಾರಿನೂ ನೆನಪಾಗುತ್ತೆ, ನಾನು ಇಫ್ ಇನ್ ಕೇಸ್ ಮಿಸ್ ಆಗಿ ಹೋಗಿಲ್ಲ ಅಂತ ಹೇಳಿದ್ರೆ. ಅದೇ ನಾವಿದ್ದ ಜಾಗದಲ್ಲೇ ಇಟ್ಟಿದ್ರಿಂದ ತುಂಬಾ ಖುಷಿ ಆಯಿತು. ಐ ಹೋಪ್ ನಮ್ಮಪ್ಪ ಇಲ್ಲೇ ಬಂದು ಊಟ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಅಷ್ಟೇ, ಇನ್ನೇನು ಹೇಳೋಕ್ಕಿಲ್ಲ. ಅದೇ ಹೇಗೋಗಿ ಸ್ನಾನ ಮಾಡಬೇಕು. ಇನ್ನು ಜಸ್ಟ್ ನಾರ್ಮಲಾಗಿ ಹಂಗೆ ರೆಡಿಯಾಗಿದ್ದೀನಿ ಅದೇ ಡ್ರೆಸ್ನಲ್ಲೇ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇವರೇ ನಮ್ಮಪ್ಪ.